ಮೊದಲು ನಾನು ಎಲ್ಲ ಪತ್ರಕರ್ತರ ಬಂಧುಗಳಿಗೆ ಸ್ವಾಗತವನ್ನು ಬಯಸಿ, ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಇವತ್ತು ಇಡೀ ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ವಾತಾವರಣ ಕಂಡು ಬರ್ತಾಯಿದೆ. ಎಲ್ಲ ಕಾರ್ಯಕರ್ತರು 2-3 ದಿವಸ ಮಟ್ಟಿಗೆ 22, 23, 24 ಮಹಾಸಂಪರ್ಕ ಅಭಿಯಾನವನ್ನು ಪ್ರತಿ ಮನೆಗೆ ನಮ್ಮ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ, ಮೋದಿಯವರ ಸಾಧನೆಗಳ ಬಗ್ಗೆ ಸಂಪೂರ್ಣವಾಗಿ ಮನೆ ಮನೆ ತೆರಳಿ ಇವತ್ತು ಮತಯಾಚನೆ ಮಾಡುವಂಥ ಒಂದು ಕಾರ್ಯ ಆ ಸಂಪರ್ಕ ಅಭಿಯಾನ ನಿನ್ನೆ ಮುಕ್ತಾಯಗೊಂಡಿದೆ. ಇವತ್ತಿನೂ ಕೂಡ ಮತ್ತೆ ಕಾರ್ಯಕರ್ತರ ಮನೆಗೆ ತೆರಳುವಂಥ ಒಂದು ಕಾರ್ಯ ನಡೀತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಕೆಲವು ನಾಯಕರು, ಮಂತ್ರಿಗಳು ಭಾರತೀಯ ಜನತಾ ಪಕ್ಷದ ಮೇಲೆ ಆರೋಪ ಮಾಡುವಂಥ ಹೇಳಿಕೆಗಳನ್ನು ನಾವು ಗಮನಿಸ್ತಾ ಇದ್ದೀವಿ 2-3 ದಿವಸಗಳಿಂದ. ಇವತ್ತು ಅವರೆಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷದ ಸಾಧನೆ ಶೂನ್ಯ, ಏನೂ ಮಾಡಿಲ್ಲ ಅನ್ನುವಂಥದ್ದು, ಜೊತೆಯೇ ಹಲವಾರು ಸುಳ್ಳು ಆರೋಪಗಳನ್ನು ಮಾಡುವಂಥದ್ದು. ಇವತ್ತು ಅವರ ಪರಿಸ್ಥಿತಿ ಎಲ್ಲಿಗೆ ಬಂದುಬಿಟ್ಟಿದಪ್ಪ ಅಂದ್ರೆ, ನಿನ್ನೆ ಮೊನ್ನೆ ಸಿಂದಗಿ ಬೇರೆ ಬೇರೆ ಕಡೆ ಸಭೆಗಳಲ್ಲಿ ನಾನು ಅಲ್ಲಿಗಿದ್ದ ಕಾರ್ಯಕರ್ತನ ಸಂಪರ್ಕ ಮಾಡಿ ಜನ ಯಾವ ರೀತಿ ಸೇರಿಸಿದ್ರು ಅಂತ ನನಗೆ ದುಡ್ಡು ಕೊಟ್ಟು ಅವರು ಜನರು ಸೇರಿಸುವಂಥ ಒಂದು ಕೆಲಸಕ್ಕೆ ತೊಡಗಿದ್ದಾರೆ. ಮತ್ತು 5-6 ಜನ ಶಾಸಕರು, 2 ಮಂತ್ರಿಗಳು ಹೋದರೂ ಕೂಡ ಸ್ವಯಂ ಪ್ರೇರಿತವಾಗಿ ಜನ ಬರ್ತಾಯಿಲ್ಲ. ಭಾರತೀಯ ಜನತಾ ಪಕ್ಷಕ್ಕೆ ಸ್ವಯಂ ಪ್ರೇರಿತವಾಗಿ ಕಾರ್ಯಕರ್ತರು, ಜನರು ಸೇರ್ತಾ ಇರೋದು ನೋಡಿದ್ರೆ ಸಂಪೂರ್ಣವಾಗಿ ಬಂದು ಬೆಂಬಲ ಭಾರತೀಯ ಜನತಾ ಪಕ್ಷಕ್ಕಿದೆ. ನಾಮಿನೇಷನ್ ಸಂದರ್ಭದಲ್ಲಿ ನೋಡಿದರೆ ವಿಡಿಯೋ ವೈರಲ್ ಆಗಿ ದುಡ್ಡು ಹಂಚುವಂಥ ಒಂದು ವಿಡಿಯೋ ನಾನು ಯಾವುದೋ ಒಂದು ಮೀಡಿಯಾ ಇದರಲ್ಲಿ ನಾನು ನೋಡಿದೆ. ಅದೇ ಪರಿಸ್ಥಿತಿ ಮುಂದುವರೆದಿದೆ. 2 ಮಂತ್ರಿಗಳು ಬರ್ತಾರೆ, 5-6 ಮಂದಿ ಶಾಸಕರು ಕೂಡಿ ಪ್ರಚಾರ ಏನು ಒಗ್ಗಟ್ಟಿನ ಪ್ರದರ್ಶನ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಒಗ್ಗಟ್ಟು ಇರದೇ ಇದ್ದರೂ ಕೂಡ ಒಗ್ಗಟ್ಟಿನ ಪ್ರದರ್ಶಿಸುವಂಥ ಒಂದು ಪ್ರಯತ್ನ ಮಾಡ್ತಾರೆ. ಆ ಸಭೆಗಳಿಗೆ ಜನರಿಗೆ ದುಡ್ಡು ಹಂಚಿ, ದುಡ್ಡು ಕೊಟ್ಟು ಜನ ಸೇರಿಸುವಂಥ ಒಂದು ಕಾರ್ಯಕ್ಕೆ ಕಾಂಗ್ರೆಸ್ಸಿನ ನಾಯಕರು ಮಾಡ್ತಾಯಿದ್ದಾರೆ. ಅವರು ಹತಾಶರಾಗಿದ್ದಾರೆ. ಇವತ್ತು ಭಾರತೀಯ ಜನತಾ ಪಕ್ಷ ಜಿಲ್ಲೆಯಲ್ಲಿ ಕಾರ್ಯಕರ್ತರ ಮಟ್ಟದಲ್ಲಿ, ಬೂತ್ ಮಟ್ಟದಲ್ಲಿ, ಪೇಜ್ ಪ್ರಮುಖ ಹಿಡಿದು ಇಲ್ಲಿವರೆಗೆ ಜಿಲ್ಲಾ ಮಟ್ಟದ ನಾಯಕರಲ್ಲಿ ಸಾಕಷ್ಟು ಉತ್ಸಾಹ ಇದೆ, ಒಗ್ಗಟ್ಟಿದೆ. ಪ್ರತಿ ಮನೆಗೆ ಸಾರ್ವಜನಿಕರು ಸಂಪರ್ಕ ಮಾಡಿ ಅವರಿಗೆ ಮನವರಿಕೆ ಮಾಡೋದು ಕೆಲಸ ಮಾಡ್ತಾಯಿದೆ. ಕಾರ್ಯಕರ್ತರ ಶ್ರಮ ಬಲದಿಂದ ನಮ್ಮ ಅಭ್ಯರ್ಥಿಗಳ ಒಂದು ಹಿರಿತನದ ರಾಜಕಾರಣದ ಅನುಭವದಿಂದ ಮಾಡಿದಂಥ ಕೆಲಸ ಕಾರ್ಯಗಳು, ಅಭಿವೃದ್ಧಿ ಕಾರ್ಯಗಳಿಂದ ಹೋಸಲಕ್ಕಿಂತ ಹೆಚ್ಚು ಮತಗಳ ಅಂತರದಿಂದ ಆರಿಸಿ ಬರ್ತದೆ ಅನ್ನುವಂಥ ವಿಶ್ವಾಸವನ್ನು ನಾವೆಲ್ಲ ಕಾರ್ಯಕರ್ತರು ಹೊಂದಿದ್ದೀವಿ. ಜೊತೆಯೇ ನಿನ್ನೆ ಬಂಜಾರ ಸಮುದಾಯದ ಒಂದು ನಾಯಕರು ಕೂಡ ಪತ್ರಿಕಾಗೋಷ್ಠಿ ನಡೆಸಿದರು. ನಮ್ಮಲ್ಲಿ ಯಾರೋ ಒಬ್ಬರು ಟಿಕೆಟಿಗೆ ಆಗಿ ಬಂದಿದ್ರು, ಪಕ್ಷಕ್ಕೆ ಕೆಲಸ ಮಾಡೋಕ್ಕೆ ಬಂದಿರಲಿಲ್ಲ. ಟಿಕೆಟಿಗಾಗಿ ಕೆಲಸ ಮಾಡ್ತಾರೆ, ಲೋಕಸಭೆ ನಿಲ್ಲಬೇಕು ಅನ್ನೋಂಥ ಒಂದು ಅಜೆಂಡಾ ಇಟ್ಕೊಂಡೆ ಅವ್ರ ಕೆಲಸಕ್ಕೆ ಬಂದಿರೋ ಒಬ್ಬರು ಡಾಕ್ಟ್ರು ನಾಯಕನವರು. ಮೂಲತಃ ಯಾವ ಪಕ್ಷದವರು ಗೊತ್ತಿಲ್ಲ ನಮಗೆ. ಕಾಂಗ್ರೆಸ್ಗೆ ಹೋಗಿ ಬಂಜಾರ ಸಮಾಜಕ್ಕೆ ಅನ್ಯಾಯ ಆಗ್ಯದ, ಅವ್ರು ಯಾರು ಬಂಜಾರ ಸಮಾಜಕ್ಕೆ ಅನ್ಯಾಯ ಆಯ್ತು? ನಮ್ಮಲ್ಲಿ ಸಾಕಷ್ಟು ಜನ ಬಂಜಾರ ಮುಖಂಡರಿದ್ದಾರೆ ಪಕ್ಷದಲ್ಲಿ. ನಿನ್ನೆ ಕೂಡ ಅವ್ರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ನನಗನ್ನಿಸ್ತಾ ಬಹುಶಃ ಮೂಲತಃ ಕಾಂಗ್ರೆಸ್ದವರು ಕಾಂಗ್ರೆಸ್ ವಾಪಸ್ ಹೋಗಿರ್ಬೋದು ನನಗೆ ಅನ್ನಿಸ್ತಾ. ಯಾಕಂದರೆ ಅವ್ರು ರಾಜಕೀಯವಾಗಿದ್ದರೂ ಇಲ್ಲಿ ಗೊತ್ತಿಲ್ಲ. ಅದಕ್ಕೆ ಸ್ವಾರ್ಥಕ್ಕಾಗಿ ಟಿಕೆಟ್ ಸಂಬಂಧನೇ ಲೋಕಸಭೆ ನಿಲ್ಲಬೇಕಂತೆ ಅವ್ರು ಬಿಜಾಪುರಕ್ಕೆ ಬಂದು ಬಾಗಲಕೋಟೆ ಜಿಲ್ಲೆಯಿಂದ ಇಲ್ಲಿ ಒಂದೇನೋ ಟೆಂಟ್ಗಳು ಹಾಕಿಲ್ಲ, ಚಿತ್ರ ಹಚ್ಚಿ ಅಲ್ಲೆಲ್ಲೇ ಬೋರ್ಡ್ಗಳು ರೊಕ್ಕ ಕೊಡೋದು, ಇಂಥ ಟಿ ಶರ್ಟ್ ಕೊಡೋದು, ಬ್ಯಾಟ್ ಬಾಲ್ ಕೊಟ್ಟು ಕ್ಯಾಂಪ್ಗಳು ಏನೇನು ಮಾಡಿ ಹೆಸರು ಮಾಡ್ಕೊಂಡು ಅವ್ರ ಉದ್ದೇಶ ಅನ್ನೋದು ನನ್ನ ಹೆಸರು ಎಲ್ಲರಿಗೂ ಗೊತ್ತಾಗಬೇಕು, ನಾನು ಬಾಬು ರಾಜೇಂದ್ರ ನಾಯಕ ಆಮೇಲೆ ಟಿಕೆಟ್ ಕೇಳಬೇಕು ಅನ್ನೋ ಉದ್ದೇಶಕ್ಕೆ ಬಂದಿದ್ರು. ಅವ್ರಿಗೆ ಜಿಗಿನ್ ಸಾಹೇಬ್ರು ಯಾವುದೇ ರೀತಿ ಸಮಾಜಕ್ಕೆ ಮಾತಾಡಿಲ್ಲ. ಯಾಕಂದರೆ ಆ ಹೋರಾಟ ಮಾಡ್ಲಿಕ್ಕೆ ಅವ್ರು ಏನಿಲ್ವಾ ಕಚೇರಿ ಮುತ್ತಿಗೆ ಮಾಡೋಕ್ಕೆ ಬಂದಿದ್ರು. ಅವ್ರಿಗೆ ನಾನು ಮತ ಕೇಳಿಲ್ಲ ಅಂದ್ರೆ ಸಮಾಜಕ್ಕೆ ಅಂದಿಲ್ಲ. ಅದನ್ನು ತಪ್ಪು ಸಂದೇಶ ಕೊಡುವಂಥದ್ದು ಇದನ್ನೇ ಕಾಂಗ್ರೆಸ್ ಅವರು ಅಜೆಂಡಾ ಮಾಡ್ಕೊಂಡ. ಇವತ್ತು ನಿನ್ನೆ ಶಿವಾನಂದ ಪಾಟೀಲ್ ಹೇಳಿಕೆ ನಾನು ಗಮನಿಸಿದೆ. ಸ್ನೇಹ ಹಿರೇಮಠರ ಪ್ರಕರಣ ಸಹಜವಾದಂಥ ಇಷ್ಟು ಹಗುರವಾಗಿ ಅವ್ರು ಮಾತಾಡೋದು ನೋಡಿದ್ರೆ ಬಹುತೇಕ ಅವರಿಗೆ ಕರುಳು, ಆತ್ಮ, ಏನಾದರೂ ಮಾನವೀಯತೆ ಯಾವುದೂ ಇಲ್ಲ ಶಿವಾನಂದ ಪಾಟೀಲ್ ಅನ್ನಿಸ್ತದೆ. ಯಾಕಂದರೆ ನೇಹ ಪ್ರಕರಣ ಇಡೀ ರಾಜ್ಯ ದೇಶ ಖಂಡಿಸ್ತಾ ಇದೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಜನರು ಸಾಮಾನ್ಯರು ಕೂಡ ಕಣ್ಣೀರು ಹಾಕ್ತಾರೆ ಆ ಪ್ರಕರಣವನ್ನು ನೋಡಿದ್ರು. ಅದನ್ನು ಸಹಜ ಪ್ರಕರಣ ಅನ್ನುವಂಥದ್ದು ಈ ಮಾನ್ಯ ಸಚಿವರು ಬಾಗೇವಾಡಿ ಶಾಸಕರು ಹೇಳ್ತಾರೆ. ನೋಡಿದ್ರೆ ಇವ್ರು ಏನೂ ಮಾನವೀಯತೆಯೇನಿಲ್ಲ, ಇವರು ಯಾವುದೋ ಒಂದು ರಾಜಕೀಯ ಇವರು ಬಿ ಜೆ ಪಿ ಲಾಭ ಆಗತ್ತ ತಿಳ್ಕೊಂಡು ಇವರು ಮಾಡ್ಲಾಕೊಳಕಂತ ತಿಳ್ಕೊಂಡು ಆರೋಪ ಮಾಡೋದ್ರ ಮುಖಾಂತರ
ಸಹಜ ಪ್ರಕರಣ ಅಂತ ಹೇಳೋ ಮುಖಾಂತರ ಇವ್ರಿಗೆ ಒಂದು ಯಾವುದೇ ರೀತಿ ಇವ್ರಿಗೆ ಮಕ್ಕಳಿದಾರ ಇವ್ರಿಗೆ ಮಗಳಿದ್ದಾಳ ಅನ್ನೋ ಒಂದು ಇವ್ರಿಗೆ ಏನಾದರೂ ಅರಿವು ಇರಬೇಕಾಗ್ತದೆ. ಯಾಕಂದ್ರೆ ಇಂಥ ಒಂದು ಧ್ಯೇಯ ಕೃತ್ಯವನ್ನು ನಡೆದಾಗ ಅದು ಸಾರ್ವಜನಿಕವಾಗಿ ಅವ್ರ ಹೆಣ್ಣು ಮಗಳ ಮೇಲೆ ಚಾಕುವಿನಿಂದ ಹತ್ಯೆ 5-10 ಬಾರಿ ಚಾಕುವಿಂದ ಇರುವಂಥದ್ದು ನೋಡಿದ್ರೆ ಇದು ಸಹಜ ಪ್ರಕರಣ ಅಂತಂದ್ರೆ ಇವ್ರು ಏನಾದರೂ ಬುದ್ಧಿಗಿದ್ದು ಐತೇನೋ ಇಷ್ಟು ವರ್ಷ ರಾಜಕಾರಣ ಮಾಡೋದು ಸರ್ ಶಿವರಾಮ್ ಪಾಟೀಲ್ರು ಅನ್ನೋಂಥ ನಾನು ಪ್ರಶ್ನೆ ಮಾಡಕ್ಕೆ ಬಯಸ್ತೀನಿ. ನಿಮಗೇನಾದರೂ ಬುದ್ಧಿ ಇದ್ರೆ ಇಂಥ ಪ್ರಕರಣ ಬಗ್ಗೆ ಧೈರ್ಯರಾಗಿ ಮಾತಾಡೋದು. ನಿಮ್ಮ ಸುರ್ಜಿವಾಲಾದ್ರೆ ನನ್ನ ಮಗಳು ನಮ್ಮ ಮಗಳಿದ್ದಂಗೆ ನಮ್ಮ ರಾಜ್ಯದ ಮಗಳು ಅಂತ ಕನಿಕರ್ ಕೊಟ್ಟರು ಅವ್ರು ಮಾತಾಡ್ತಾರೆ. ಅವ್ರದೇ ಕ್ಯಾಬಿನೆಟ್ ಮಂತ್ರಿ ಒಬ್ಬರು ಸಹಜ ಪ್ರಕರಣ ಅನ್ನುವಂಥ ಹೇಳ್ತಾರೆ. ಈ ರೀತಿ ಹೇಳಿಕೆ ಮುಖಾಂತರ ಇವರು ಮಾನವೀಯ ಕುಲಕ್ಕ ಒಂದು ಮನಸ್ಸಿಗೆ ನೋವು ಮಾಡುವಂಥ ಒಂದು ಕೆಲಸ ಮಾಡಿದರೆ ಇವರು ಆ ಪ್ರಕರಣದ ಇದರಲ್ಲಿ ಏನಾದರೂ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಇನ್ನೊಮ್ಮೆ ನಾನು ಅವರಿಗೆ ಹೇಳಿ ಬಯಸ್ತೇನೆ. ಈ ಒಂದು ಮಾತನ್ನು ಕೂಡ ಖಂಡಿಸ್ತಾ ಇದ್ದೀವಿ. ನೀವು ಈ ಮಾತನ್ನು ಹಿಂತಕೊಂಡು ಕ್ಷಮೆಯನ್ನು ಕೇಳಬೇಕು. ಇಡೀ ಸಮುದಾಯಕ್ಕೆ ನೀವು ಕ್ಷಮೆಯನ್ನು ಕೇಳಬೇಕು ಅನ್ನುವಂಥ ನಾನು ಶಿವನಪಡ ಆಗ್ರಹ ಮಾಡ್ತೀನಿ. ಇನ್ನೊಂದು ಪದೇ 2-3 ಸಲ ನಾನು ಭಾಷಣದಲ್ಲಿ ಶಿವನಪಡ ನೋಡ್ತಾರೆ. ಗೋಲ್ಡ್ ಎಮ್ಮೆಗಳು ಹಿಂಡುವಂಥವ್ರಲ್ಲ, ರಾಜುವರವರು ನಾಗಠಾಣದ ಶಾಸಕರು ಎಷ್ಟು ಹಿಂಡ್ಯಾರ ಅನ್ನುವಂಥ ಶಿವನಪಡ್ರೆ ಹೇಳಬೇಕು. ಸರ್ ರಮೇಶ್ ಜಿಗಜಿಣಗಿ ಸಾಹೇಬರು ಕೇಂದ್ರದ ಸಚಿವರಾಗಿ 3 ಬಾರಿ ನಮ್ಮ ಜಿಲ್ಲೆಯ ಸಂಸದರಾಗಿ ಎಷ್ಟು ಕೆಲಸ ಕಾರ್ಯಗಳು ಮಾಡಿದ್ದಾರೆ ಅನ್ನೋಂಥ ನಾವು ಪ್ರಕಟಣೆ ಮೂಲಕ ಒಂದು ಅಜೆಂಡಾ ನಮ್ಮ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಅವ್ರು ನೋಡ್ಕೋಬೇಕು. ಅವ್ರು ಶಿವರಾಮ್ ಪಾಟೀಲ್ ಸುಮ್ಮನೆ ಏನಾದರೂ ಒಂದು ಆಡು ಭಾಷೆಯಲ್ಲಿ ಗೋಲ್ಡ್ ಎಮ್ಮೆ ಹಿಂಡಂಗಿಲ್ಲ ಅನ್ನುವಂಥದ್ದು. ನೀವೆಲ್ಲೇ ಲೇಟೆಡ್ ಹಿಂಡಿರಿ ಏನೇನು ಮಾಡಿರಿ ಎಲ್ಲರಿಗೂ ಜನರಿಗೆ ಸಾರ್ವಜನಿಕ ಗೊತ್ತದ. ಸಭ್ಯ ರಾಜಕಾರಣಿ ಒಳ್ಳೆಯ ರಾಜಕಾರಣಿ ಇಷ್ಟು 40 ವರ್ಷ ಅಧಿಕಾರದಲ್ಲಿದ್ದರೂ ಕೂಡ ತಮ್ಮ ಮಕ್ಕಳ ರಾಜಕಾರಣ ತರಲಿಲ್ಲ. ಅದು ನೀವು ಗಮನಿಸ್ಬೇಕು. 40 ವರ್ಷ ರಾಜಕಾರಣಗಿದ್ದರೆ ಒಂದು ಸಂಸ್ಥೆ ಹುಟ್ಟು ಹಾಕ್ಕೊಳ್ಳಿಲ್ಲ, ಸ್ವಂತಕ್ಕೆ ಯಾವುದೇ ಒಂದು ಟ್ರಸ್ಟ್ಗಳನ್ನು ಮಾಡಿಲ್ಲ, ಸಂಸ್ಥೆ ಹುಟ್ಟಾಕಲಿಲ್ಲ, ಮಕ್ಕಳನ್ನು ರಾಜಕಾರಣಕ್ಕೆ ಅಥವಾ ಯಾವುದೇ ಸಂಸ್ಥೆ ಅಧ್ಯಕ್ಷರಾಗಿ ಬೆಳೆಸುವಂಥ ಪ್ರಯತ್ನ ಮಾಡಿಲ್ಲ. ತಮ್ಮ ಮನೆ ಮಂದಿನ ಕುಟುಂಬನೇ ಅವರು ಇವತ್ತು ರಾಜಕಾರಣದಿಂದ ದೂರಿಟ್ಟು ಒಬ್ಬ ಪರಿಪಕ್ವವಾದಂಥ ರಾಜಕಾರಣಿಗಳಾಗಿದ್ದಾರೆ. ಇವತ್ತು ಅದು ಮಾದರಿ ನಮ್ಮೆಲ್ಲ ಕಾರ್ಯಕರ್ತರು ಹುರುಪಿದೆ. ಇವ್ರ ಜೊತೆ ಇದ್ದರೆ ನಮ್ಮ ಕಾರ್ಯಕರ್ತರಿಗೆ ಅವಕಾಶ ಸಿಗ್ತದೆ ಅನ್ನುವಂಥದ್ದು ವಿಶ್ವಾಸ ಅಂತ ನಾಯಕರ ಜೊತೆ ಇದ್ದಾರೆ. ಇವರಾಗಿ ಮಕ್ಕಳನ್ನೇ ಬೆಳೆಸುವಂಥದ್ದು ಎಲ್ಲಿಯೋ ಏನೋ ಕೂತು ಯಾವುದೋ ಒಂದು ಕೆಲಸಕ್ಕೆ ಹೋದ್ರು ಕೂಡ ಸ್ವಂತ ವೈಯಕ್ತಿಕ ಸ್ವಾರ್ಥಕ್ಕಾಗಿ ರಾಜಕಾರಣ ಮಾಡುವಂಥ ಇವರಿಂದ ನಮ್ಮ ಸನ್ಮಾನ ರಮೇಶ್ ಜಿಗಜಿಣಗಿ ಸಾಹೇಬರಿಗೆ ಇನ್ನೂ ಕಲಿಯಬೇಕಾಗಿಲ್ಲ. ಇವತ್ತು ಇಡೀ ಜಿಲ್ಲೆಯಲ್ಲಿ ಇವತ್ತು NTPC ಹಿಡ್ಕೊಂಡು ರೈಲ್ವೆ ಅಭಿವೃದ್ಧಿ ಕೆಲಸ ಹಿಡ್ಕೊಂಡು ಓವರ್ ಬ್ರಿಡ್ಜ್ಗಳು ಹಿಡಿದು ನ್ಯಾಷನಲ್ ಹೈವೇಗಳನ್ನು ಸಂಪೂರ್ಣವಾಗಿ ಮಾಡುವಂಥ ಕೆಲಸವನ್ನು